ಅತ್ತೆ ಮಾವ ಆ, ಮನೆ ಸಾಮಾನೆಲ್ಲ ತಗೊಬರಕ್ ನಾವೇ ಹೋಗ್ತೀವಿ ಅಂತ ನಮ್ಮನ್ನ ಬಿಟ್ಬಿಟ್ಟು ಹೊಟ್ಟೆ ಹೋಗದ. ಮೊನ್ನೆ ತಾನೇ ಕೇಳ್ತಾ ಇದ್ರು ಏನೇನ್ ತಗೊಳ್ಳೋಣ ಏನೇನ್ ಮಾಡೋಣ ಲಿಸ್ಟ್ ಎಲ್ಲ ಬರ್ಸ್ಕೊಂಡು ಅತ್ತೆ ಹತ್ರ ಇಟ್ಕೊಂಡು ಇವತ್ತು ತಗೊಂಡೆ ಹೊರಟೋಗಿದ್ದಾರೆ. ನಾನು ಹೇಳಿದೆ ಅಮ್ಮನಿಗೆ, ನಾನೇ ತಗೊಬರ್ತೀನಿ ಬಿಡಮ್ಮ, ನೀವು ತಲೆ ಕೆಡಿಸ್ಕೊಬಿಡಿ, ಮನೇಲಿ ರೆಸ್ಟ್ ಮಾಡಿ ಅದಕ್ಕೆ. ಎಷ್ಟು ರೆಸ್ಟ್ ಮಾಡೇನೆ ಆಗಲಿಲ್ಲ, ಬರೀ ರೆಸ್ಟ್ನೇ ಮಾಡ್ತೀನಿ ಅಂದರೆ ತಗೊಬರ್ತೀನಿ ತಾಳು ಅಂತ ಹೋದ್ರು. ಹೇಳಿದ್ರು ಕೇಳಲಿಲ್ಲ. ಒಂದು 10 ಸಾಮಾನು ಹೇಳಿದ್ರೆ ಅದರಲ್ಲಿ ಒಂದು 4-5 ಮರ್ತ್ಕೊಂಡೆ ಬಂದಿರ್ತೀಯಾ, ಇಲ್ಲ ಒಂತಂದ್ರೆ ಒಂಥರಲ್ಲ, ಇಲ್ಲ ಚೆನ್ನಾಗಿರೋದಿಲ್ಲ, ಯಾವುದೇ ಒಂದು ಹಾಕಿಸ್ಕೊಬರ್ಬಿಡ್ತೀವಿ, ಎಲ್ಲ ನೋಡ್ಬಿಟ್ಟು ತಗೊಬರ್ಬೇಕು ಅಂದ್ಬಿಟ್ಟು ಅಮ್ಮ ನನ್ನ ಕರ್ಕೊಂಡು ಹೋಗಲಿಲ್ಲ, ಬಾ ಅಂತಲೂ ಹೇಳಲಿಲ್ಲ. ಬರ್ತೀನಿ ಅಂದ್ರು ಅವರೇ ರಿಸ್ಕ್ ತಗೊಂಡು ಹೋಗ್ತಾ ಕೂತಿದ್ದಾರೆ. ಬುಡಿ ಅತ್ತೆ ಮಾವ ಅವ್ರಿಗೂ ಬೇಜಾರಾಗಿರ್ತದೆ, ಇಟ್ಟಿಲೇ ಇದ್ದು ಅವರು ನಾನು ಹೇಳಿದೆ ನಾನು ಬರ್ತೀನಿ ಅದಕ್ಕೆ ನನಗೆ ಬುಡಿ ಕೊಡ್ಬಿಟ್ರು. ಸುಮ್ಮನಿರು ನಾವು ತಗೊಬತ್ತೀವಿ ಅಂತ. ಆಮೇಲೆ ಏನಾದ್ರು ಮಾಡೋರಂತೆ ಸ್ವೀಟ್ ಇವತ್ತು, ಇಲ್ಲ ಬರೋತಾರೆ ಏನಾದ್ರು ತಂದರಂತೆ. ಅತ್ತೆ ಮಾವನಿಗೆ ಭಾರಿ ಖುಷಿ ಆಗ್ಬಿಟ್ಟದೆ. ಹೌದು, ಮತ್ತೆ ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ ಅತ್ತೆ ಮಾವ ಇಬ್ರು. ಈ ಮನೆಗೆ ಎರಡು ಮಕ್ಕಳು ಬರ್ತಾರೆ ಅಂತ. ನಂದಿನಿ ಮಗು ಅಂತೂ ನನಗೆ ಏನಂತ ಕರೆಯುತ್ತೆ ಗೊತ್ತಾ? ಆಂಟಿ ಅಂತ ಕರೆಯುತ್ತೆ ನನ್ನ. ಪಾಪ ನನ್ನ ಮಗು ನಂದಿನಿನ ದುಡಮ್ಮ ಅಂತ ಕರೆಯುತ್ತೆ. ಅಯ್ಯೋ, ಇವಳಿಗೆ ನಂದಿನಿಗೆ ಒಂದು ವಿಷಯನೇ ಗೊತ್ತಿಲ್ಲ. ಆಂಟಿ ಅಂತ ಕರೆದ್ರೆ ವಯಸ್ಸಾದವರು ಅಂತ ಅರ್ಥ ಗೊತ್ತಾ ನಿನಗೆ? ನೋಡು, ದೊಡಮ್ಮ ಅಂತ ಕರೆಯತ್ಕುವೆ ಆಂಟಿ ಅಂತ ಕರೆಯತ್ಕು ಹೆಂಗಿರೋದು ಯೋಚನೆ ಮಾಡು ನೀನು. ಆಂಟಿ ತೂ ಅದಕ್ಕಿಂತ ದೊಡ್ಡಮ್ಮನೆ ವಾಸಿಕಂತಕೋ. ಹಾಗೇನಿಲ್ಲ ಗೊತ್ತಾ, ಆ ಥರ ಏನಿಲ್ಲ. ನೀನು ಮಾತ್ರ ಹೆಂಗೆ ಅಂತಿರೋದು, ಆಂಟಿ ಅಂದರೆ ಚಿಕ್ಕಮ್ಮ ಅಂತಲೇ ಅರ್ಥ ಗೊತ್ತಾ? ಸರಿ ಬಿಡು, ಏನಾದರೂ ಅಂದ್ಕೊಳ್ಳಿ. ಇವಾಗ ಏನು ಮಾಡೋದು ನಾವೀಗ? ಹಬ್ಬಕ್ಕೆ ನಂದಿನಿ ನೀನು ಅಮ್ಮನ ಮನೆಗೆ ಹೋಗ್ತೀಯ, ಹಬ್ಬಕ್ಕೆಲ್ಲ ಇಲ್ಲೇ ಇರ್ತೀಯೋ? ಏನೂ ಓಡ್ತೀನಿ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅವ್ವ ಬುಟ್ಟಳ ಬಾಬಾ ಅಂತ ಹಿಂಸೆ ಮಾಡ್ತಾ ಕೂತವಳೆ. ನೀನು ಬಾ ರುಕ್ಮಿಣಿ, ಇಬ್ರು ಹೋಗಿದ್ದು ಬರಕೈತದೆ. ಸರಿ ಬನ್ನಿ ನೀವೇನು ಬರ್ತಿದ್ದೀರಿ ಬಿಡಿ. ರುಕ್ಮಿಣಿ ಬಾ ನೀನುವೆ. ಇಲ್ಲಪ್ಪ, ನಾನು ಬರೋದಿಲ್ಲ, ನೀನು ಹೋಗಿದ್ದು ಬಾ. ನೀನು ಹೋಗಿದ್ದು ಸ್ವಲ್ಪ ದಿನ ಇದ್ಬಿಟ್ಟು ಬಾ, ನಾನು ಇಲ್ಲೇ ಇರ್ತೀನಿ. ಅಮ್ಮನೂ ಫೋನ್ ಮಾಡ್ತಿದ್ರು, ಬರ್ತೀನಿ ಅಂತ ಹೇಳ್ತಿದ್ರು ನೆನ್ನೆ. ಬೇಡ ಬಿಡಿಯಮ್ಮ, ಇವಾಗ ತಾನೇ ಬಂದುಬಿಟ್ಟು ಇದೀನಲ್ಲ, ಮತ್ತೆ ಏನು ಮಾಡೋಕ್ಕೋಗ್ಲಿ. ಬೇಡಮ್ಮ ಬರೋದಿಲ್ಲ ಅಂತ ಹೇಳಿದೆ. ಆದರೂ ಅಮ್ಮ ಬಂದೇ ಬರ್ತೀನಿ ಅಂತ ಹಠ ಮಾಡ್ತಿದ್ರು. ನೀವು ಬಂದ್ರೂ ನಾನು ಬರೋಕ್ಕಾಗೋದಿಲ್ಲ, ಇವಾಗ ಕೆಲಸ ಇದೆ ಅವ್ರಿಗೆ ಅಂತ ಹೇಳಿದ್ದೀನಿ. ನಾನೇನು ಹೋಗೋದಿಲ್ಲ, ಅತ್ತೆ ಮಾವ ಇಲ್ಲೇ ಇರ್ತಾರಲ್ಲ. ಅದಕ್ಕೇ ಸುಮ್ಮನಾದ್ವಿ. ರೀ ಅಜ್ಜಿ ತಾತ, ಅಜ್ಜಿ ತಾತನಿಗೆಲ್ಲರಿಗೂ ಬಟ್ಟೆ ತೊಗೊಂಡಿದ್ದೀವಿ. ಅಜ್ಜಿ ತಾತವ್ರಿಗೆ ನೀವು ಕಾಲ್ ಮಾಡಿ ಹೇಳಿದ್ರೆ ಇಲ್ಲ ಕರ್ಕೊಂಡು ಬರ್ಬೇಕಾ ನೀವು? ಇಲ್ಲ ಇಲ್ಲ, ಕರ್ಕೊಂಡು ಬಂದ್ಬಿಡ್ತೀನಿ. ಪಾಪ ಅಜ್ಜಿ ತಾತ ಇಬ್ರು ಬಸ್ಸಲ್ಲಿ, ಅಷ್ಟು ರಶ್ ಇರೋ ಬಸ್ಸಲ್ಲಿ ಅವರು ಉಂಟಾಡ್ಕೊಂಡು ತೇಲಾಡ್ಕೊಂಡು ಬರೋ ತನಕ ಬೆಳಿಗ್ಗೆ ಬಂದರೂ ಸಂಜೆ ನೈಟ್ ಆಗಿಬಿಡುತ್ತೆ. ನಾನೇ ಹೋಗ್ಬಿಟ್ಟು ಬೇಗ ಕರ್ಕೊಬಂದ್ಬಿಡ್ತೀನಿ. ಸುಮ್ಮನೆ ಯಾಕೆ ಅವ್ರಿಗೂ ತೊಂದರೆ, ಹೆಂಗಿದ್ರು ಹಬ್ಬ ಇದೆ. ಅಜ್ಜಿ ತಾತ ಎಲ್ಲ ಕರೀತಿದ್ದಾರೆ. ಅಲ್ಲೇ ಇದೆಲ್ಲ ತರಕಾರಿ ಸೊಪ್ಪು ಎಲ್ಲ ಅಲ್ಲೇ ಇದೆ. ಹಾಗೆ ಬಾಳೆಗೊನೆ ತೆಂಗಿನಕಾಯಿ ಎಲ್ಲ ಇದೆ. ಇವಾಗ ರೇಟ್ ಬೇರೆ ಜಾಸ್ತಿ ಆಗಿದೆಯಲ್ಲ ತೆಂಗಿನಕಾಯಿದು. ಸುಮ್ಮನೆ ಅಲ್ಲೇ ದುಡ್ಡು ಕೊಡ್ತಾ ಕಳಕ್ಕೆ ಹೋಗ್ಬಿಡಿ, ಇಲ್ಲೇ ಬನ್ನಿ ಅಂತ ಹೇಳ್ತಿದ್ದಾರೆ. ನಾವು ಬೇಡ ಬಿಡಿ ತಾತ ಅಜ್ಜಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಹಾಗೆ ಹೋಗಿ ತಂದುಬಿಟ್ಟು ಅಜ್ಜಿ ತಾತನೂ ಕರ್ಕೊಂಡು ಬರ್ತೀನಿ. ಅವರೇ ಹೇಳ್ತಿದ್ದಾರೆ ನಾವು ಬರೋಕ್ಕಾಗೋದಿಲ್ಲ, ನೀವೇ ಬನ್ನಿ ಅಂತ. ನಾವು ಇನ್ನೊಂದ್ಸಲ ಏನು ಮಾಡೋಕೆ ಹೋಗೋದು? ಇಲ್ಲಿ ಫ್ಯಾಕ್ಟ್ರಿ ಬೇರೆ ನೋಡ್ಕೋಬೇಕಲ್ಲ. ಒಂದಿನ ಅವ್ರಿಗೂ ರಜೆ ಕೊಟ್ಟಿದ್ದೀನಿ. ಆಮೇಲೆ ಗೌರ್ಮೆಂಟ್ ಹಾಲಿಡೇ 2 ದಿನ ರಜೆ ಹೊರಟೋಯ್ತು. ಇನ್ನು ಮತ್ತೆ ವಾಪಸ್ ಬರೋದು ಅವ್ರು ಬಿಡೋದು ಇಲ್ಲ. ಅದಕ್ಕೆ ಇಲ್ಲೇ ಒಟ್ಟಿಗೆಲ್ಲ ಹಬ್ಬ ಮುಗಿಸ್ಕೊಂಡು ಆಮೇಲೆ ಇದು ಮಾಡಿದ್ರೆ ಆಗುತ್ತೆ ಅಂತ. ನಂದಿನಿ ಅವರೇ, ನೀವೇನು ಮಾಡಿ ಗೊತ್ತಾ? ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗೋಣ, ಅಜ್ಜಿ ತಾತ ಎಲ್ಲ ಬರ್ತಾರಲ್ಲ. ನಾನು ಊರಿಗೆ ಹೋಗಿ ಸುಮಾರು ದಿವಸ ಆಯಿತು. ಸರಿ ಕದ್ಬಿಡಿ, ಅದಕ್ಕೆ ಹಬ್ಬನೇ ಮುಗಿಸ್ಕೊಂಡು ನಾನು ಹೋಯ್ತೀನಿ. ರುಕ್ಮಿಣಿ ನೀನು ಬಾ, ಅಮ್ಮಗೆ ಇಬ್ರು ದುಡ್ಡು ಬರೋಕ್ಕಾಯ್ತದೆ. ಇಲ್ಲ ಸುಮ್ಮನಿರು ನಂದಿನಿ, ಇಲ್ಲ ಇನ್ನೊಂದ್ಸಲ ಯಾವತ್ತಾದರೂ ಬರ್ತೀನಿ. ಅದು ಅಲ್ಲದೆ ಇನ್ನೊಂದು ಸ್ವಲ್ಪ ದಿನ ಡೆಲಿವರಿ ಟೈಮ್ ಆಗುತ್ತೆ. ಆಮೇಲೆ ಇವಾಗ 7 ಮಂತ್ ಕಂಪ್ಲೀಟ್ ಆಗಿ 8 ಮಂತ್ ಬರ್ತಾ ಇದೆ. ಆ ಕಡೆ ಈ ಕಡೆ ಜಾಸ್ತಿ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳ್ತಾರೆ ಡಾಕ್ಟ್ರು. ಅದಕ್ಕೇ ಬೇಡ ಇರು ಸುಮ್ಮನೆ, ಇನ್ನೊಂದಿನ ಯಾವಾಗಲಾದ್ರೂ ಬರ್ತೀನಿ ಮಗು ಎಲ್ಲ ಆದಮೇಲೆ. ಸರಿ ನೀವು ಕೂತೀರಿ. ಏನು ಮಾಡ್ಕೊಬರೋಣ? ಜ್ಯೂಸ್ ಮಾಡ್ಕೊಬರೋಣ? ನನಗೂ ಸ್ವಲ್ಪ ಕಾಫಿ ಮಾಡ್ಕೊಬರೋಕ್ಕಾಗುತ್ತಾ? ಅಲ್ಲ, ನಿಮ್ಮ ತಲೆ ಏನಾದರೂ ಕಿಟ್ಟೋಗಿದ್ಯಾ? ಇವಾಗ ನೀವು ಟೀ ಎಲ್ಲ ಕಾಫಿ ಕುಡಿತೀನಿ ಅಂತಿದ್ರಲ್ಲ, ಕಾಫಿ ಸಿಕ್ಕಾಬಟ್ಟೆ ಹೀಟ್ ಗೊತ್ತಾ? ಈ ಬಿಸಿಲಲ್ಲಿ ಕಾಫಿ ಕುಡಿತೀನಿ ಅಂತಿರಲ್ಲ, ಅದ್ರ ಬದಲು ತಂಪಾಗಿ ಏನಾದರೂ ಜ್ಯೂಸು ಇಲ್ಲ ಮಜ್ಜಿಗೆ ಏನಾದರೂ ಕುಡಿತಾರೆ. ಅದು ಬಿಟ್ಬಿಟ್ಟು ನೀವು ಕಾಫಿ ಕುಡಿತೀನಿ ಅಂತಿರಲ್ಲ. ರುಕ್ಮಿಣಿ ಸುಮ್ಮನಿರು, ಏನಾದ್ರು ಕುಡೀಲಿ. ಸುಮ್ಮನೆ ಅದು ಇದು ಅಂತ ಎಲ್ಲನೂ ಇದನ್ನೇ ಮಾಡೋಕ್ಕಾಗದ? ಅಚ್ಚುಕಟ್ಟಾಗಿ ಇಷ್ಟ ಬಂದ ಟೈಮ್ ತಿನ್ನಬೇಕು. ನಿನಗೂ ಅವ್ರಿಗೂ ಸರಿಯಾಗಿದೆ ಬಿಡಿ, ಸರಿಯಾಗಿದೆ. ಏನಾದರೂ ಆಗಲಿ ಇಬ್ರಿಗೂ ಪರ್ಫೆಕ್ಟ್ ಜೋಡಿ ಕತೆ ಬಿಡಿಯಪ್ಪ. ಸುಮ್ಮನೆ ನಾನು ಹೇಳೋದು ವೇಸ್ಟು. ನೀನೊಂದು ಅವಳೊಂದು ಇಬ್ರು ಒಂದೊಂದು. ಆಮೇಲೆ ಇನ್ನೊಂದು ಮರ್ತ್ಕೊಬಿಟ್ಟೆ, ನೀವು ಇವಳಿಗೆ ಏನಾದ್ರೂ ಗೋಬಿ ಪಾನಿಪುರಿ ಏನಾದರೂ ತಂದುಕೊಟ್ಬಿಟ್ರೆ ನೆಕ್ಸ್ಟ್ ಮಂತ್ ಹೇಳಿದ್ದಾರೆ ಸ್ಕ್ಯಾನಿಂಗಿಗೆ ಬರಬೇಕು ಅಂತ. ಆವಾಗ ಡಾಕ್ಟ್ರಿಗೆ ನಾನು ಕಂಪ್ಲೇಂಟ್ ಮಾಡಿಬಿಡ್ತೀನಿ. ನೆನ್ನೆನೇ ಮಾಡೋಣ ಅಂದ್ಕೊಂಡೆ ಮೇಲೆ ಏನು ಮಾಡೋದು ಪಾಪ. ಬೇಡ, ಇನ್ನೊಂದು ಸರಿ ನೋಡಿಬಿಡೋಣ ಅಂದ್ಕೊಂಡಿದ್ದೀನಿ. ಮತ್ತೆ ಏನಾದರೂ ಆಗೇ ತಿಂದರೆ ಆಚೆ ಫುಡ್ಡು ಪಕ್ಕ ನಾನು ಕಂಪ್ಲೇಂಟ್ ಮಾಡ್ತೀನಿ ಡಾಕ್ಟ್ರಿಗೆ. ನಾನೇನು ತಿನ್ನಕ್ಕಿಲ್ಲ ಸರ್, ಈ ಸಲ ಬಿಡು, ನಾನು ತಿನ್ನಕ್ಕಿಲ್ಲ ಕತೆ. ಈಗ ಪಾಪಗಿಪ್ಪ ಎಲ್ಲ ಆಮೇಲೆ ತಿಂತೀನಿ, ಅಲ್ಲಿ ಗಂಟೆ ತಿನ್ನಕ್ಕಿಲ್ಲ ಅನ್ಕೊಂಡಿದ್ದೀನಿ ಕತೆ. ನಂದಿನಿ, ನನಗೆ ನಿನ್ನ ಬಗ್ಗೆ ಗೊತ್ತು. ನೀನು ಏನೇ ಬಿಟ್ರು ತಿನ್ನೋದು ಅದೆಲ್ಲ ಬಿಡೋದಿಲ್ಲ, ನನಗೆ ಗೊತ್ತು. ನೀನು ಸಿಕ್ಕಾಬಟ್ಟೆ ಫುಡ್ ಇಶ್ಯೂ ಗೊತ್ತಾ? ಅದು ಅಲ್ಲದೆ ಜಂಕ್ ಫುಡ್ಗಂತೂ ನೀನು ಸಿಕ್ಕಾಬಟ್ಟೆ. ಅದು ಗೋಬಿ ಪಾನಿಪುರಿ, ಸಣ್ಣ ಮಕ್ಳು ಥರ ಬಿಸ್ಕೆಟು ಚಾಕ್ಲೇಟು ಅದನ್ನೆಲ್ಲ ತಿಂತಾ ಇರ್ತೀಯ. ನಾನೇ ಹೇಳ್ತೀನಪ್ಪ, ಅತ್ತೆ ಮಾವನ್ಗೆ ಹೇಳ್ಬಿಡ್ತೀನಿ ಎಲ್ಲರಿಗಿಂತ ಹೆಚ್ಚಾಗಿ. ಹಂಗೆ ಬರೀ ಹೇಳ್ಬಿಟ್ಟು ಆಮೇಲೆ ಅತ್ತೆ ಹೆಂಗೆ ಹೋಗಿದ್ದದು ಗೊತ್ತಾ? ನೆನೆ ಬಂದ ತಕ್ಷಣ ಅಂತೂ ಊಟದ ಫುಲ್ ಕಂಟ್ರೋಲು. ಅನ್ನ ಸಾರು ಎಷ್ಟು ಬೇಕಾದ್ರು ತಿನ್ನು, ಎಷ್ಟು ಬೇಕಾದ್ರು ಉಣ್ಣು, ಆಚೆದಂತೂ ಏನೂ ಇಲ್ಲ. ನೀನೇನಾದ್ರು ತಿನ್ಬೇಕು ಅಂದರೆ ಮನೇಲೆ ಮಾಡ್ಕೊ ತಿನ್ಬೇಕು ಅಂತ ಬೇರೆ ಹೇಳ್ಬಿಟ್ಟದೆ. ನೀನು ಇದೋಗಿ ಪಿಟ್ಟಿಂಗ್ ಇಟ್ಬಿಟ್ರೆ ಮಾತ್ರವಾ ಕತೆ ಮುಗೀತು ನಂದು.
ಏನು ತಿನ್ನಕ್ಕಿಲ್ಲ ಕತ್ಬಿಡು, ನೀನೇನು ಇಟ್ಬೇಡ, ಪಿಟ್ಟಿಗೆ ಇಡಕ್ಕೆ ಹೋಗ್ಬೇಡ. ನಾನು ಏನು ತಿನ್ನಕ್ಕಿಲ್ಲ ಕತೆ. ನಾನು ಆಗಲೇ ಎರಡನೇ ತಿನ್ಬೇಡ್ದು ಅಂದ್ಬಿಟ್ಟು ಎಲ್ಲ ಡಿಸೈಡ್ ಮಾಡ್ಕೊಬಿಟ್ಟಿನಿ. ತಲೆ ಕೆಸ್ಕೊಬ್ರಕತೆ. ಸರಿ, ನಿನಗೇನು ಬೇಕು? ಕಾಫಿ ಬೇಕಾ, ಜ್ಯೂಸ್ ಬೇಕಾ, ಏನು ಬೇಕು? ನನಗಂತೂ ಕಾಫಿ ಏನು ಬೇಡ. ಅಕಸ್ಮಾತ್ ತಂದು ಕೊಡ್ತೀನಿ ಅಂದರೆ ಯಾವುದಾದ್ರೂ ಒಂದು ಜ್ಯೂಸ್ ಕಿಸಿದ್ರೆ ತಗೊಬಂದು ಕೊಟ್ಬಿಡು ಸಾಕು. ನೀನು ಜ್ಯೂಸ್ನೇ ಕೊಡಿ. ನೀನು ಇವ್ರಿಗೆ ತಲೆ ಇಲ್ಲ ಅಂದ್ಬಿಟ್ಟು ಏನೇನೋ ಮಾತಾಡ್ತಾರೆ ಅಂದ್ಬಿಟ್ಟು ನೀನು ಅವ್ರ ಥರನೇ ಹಾಡಕ್ಕೆ ಹೋಗ್ಬೇಡ. ನೀನು ಜ್ಯೂಸ್ ಕೊಡಿ. ಏನಾದರೂ ಮೂಸಂಬಿ ಜ್ಯೂಸ್ ಇಲ್ಲ ಆರೆಂಜ್ ಜ್ಯೂಸು ಯಾವುದಾದ್ರೂ ಜ್ಯೂಸ್ ಕೊಡಿ, ಇಲ್ಲ ಕಲ್ಲಂಗಡಿದು ಯಾವುದಾದ್ರೂ ಜ್ಯೂಸ್ ಕೊಡಿ ನೀನು. ಏನು ಹಾಗೆ ಕುತ್ಕೊಬಿಟ್ರೆ ಏನು ಮಾತಾಡ್ತಾ ಇಲ್ಲ? ನಂಗೆ ತುಂಬ ಖುಷಿ ಆಗ್ತಾ ಇದೆ ರುಕ್ಮಿಣಿಯವರೇ, ತುಂಬ ಖುಷಿ ಆಗ್ತಾ ಇದೆ. ಓ, ನಂದಿನಿ ಪ್ರೆಗ್ನೆಂಟ್ ಆಗಿರೋದಾ? ಆದರೂ ನಿಮಗೆ ನನಗಿಂತ ನಂದಿನಿ ಕಂಡ್ರೆ ತುಂಬ ಇಷ್ಟ ಅಲ್ವಾ? ಆದರೂ ನೀವು ಚೀಟಿಂಗ್ ಬಿಡಿ. ನಾನು ಮಾತ್ರ ನಿಮ್ಮನ್ನ ತುಂಬ ಇಷ್ಟಪಡ್ತೀನಿ. ನೀವು ಮಾತ್ರ ಯಾವಾಗಲೂ ನಂದಿನಿ ನಂದಿನಿ ಅಂತಲೇ ಇರ್ತೀರಾ. ಆ ಥರ ಏನಿಲ್ಲ. ನಾನು ಇವಾಗ ಹಂಗಂದೆ. ಇಬ್ರು ಒಂದೇ ಸಮ, ನನಗೆ ಇಬ್ರು ಬೇರೆ ಬೇರೆ ಏನೂ ಅಲ್ಲ. ನೀವು ಬಾಯಲ್ಲಿ ಮಾತ್ರ ಆ ಥರ ಅಂತೀರಾ? ಹೇಳ್ಬಿಡಿ, ನನಗಿಂತ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಸೇಮ್ ಅಂತ ಹೇಳ್ಬಿಡಿ. ನೀವು ಒಂಚೂರು ಇಷ್ಟ ಇಲ್ವಾ ನನಗಿಂತ ಹೆಚ್ಚಾಗಿ? ಒಂದೇ ಒಂದು ಡ್ರಾಪ್ ಅಷ್ಟು ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ನೀವು. ನನಗೆ ಗೊತ್ತಾಗೋದಿಲ್ವಾ? ನನಗೆ ಗೊತ್ತು ನಿಮಗೆ ನಂದಿನಿ ಮೇಲೆ ತುಂಬ ಪ್ರೀತಿ ಅಂತ. ಅದು ಯಾಕೆ? ನಾನು ನಂದಿನಿ ಏನೋ ನಾನು ಹೇಳಿದಂಗೆ, ನಾನು ನೀವು ಹೇಳಿದಾಗೆಲ್ಲ ಕೇಳ್ತೀನಿ. ಬಟ್ ನಂದಿನಿ ಕೇಳೋದಿಲ್ಲ, ಎಲ್ಲ ಕೋಟ ಮಾಡ್ತಾ ಇರ್ತಾಳೆ. ಎಲ್ಲಕ್ಕೂ ನಿಮಗೆ ಬೈತಾ ಇರ್ತಾಳೆ. ಅವಳು ತಪ್ಪಿದ್ರು ನೋಡು ನಿಮಗೆ ಬೈತಾ ಇರ್ತಾಳೆ. ಯಾಕೆ ಅವಳ ಕಂಡ್ರೆ ನಿಮ್ಗೆ ಅಷ್ಟಿಷ್ಟ? ಹಾಗೇನಿಲ್ವಲ್ಲ. ಹಾಗೇನಿಲ್ಲ, ನೀವೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಷ್ಟೇ. ಆ ಥರ ಏನಿಲ್ಲ, ನಾನು ಇಬ್ಬರೂ ಒಂದೇ ರೀತಿ ಟ್ರೀಟ್ ಮಾಡ್ತೀನಿ. ಹೌದು, ನನಗೆ ಗೊತ್ತು ನೀವು ಇಬ್ಬರು ಒಂದೇ ರೀತಿ ಟ್ರೀಟ್ ಮಾಡ್ತೀರಾ ಅಂತ. ಬಟ್ ಒಂದೇ ರೀತಿ ಪ್ರೀತಿ ಮಾಡೋದಿಲ್ವಲ್ಲ ನೀವು? ಅಲ್ಲ ರುಕ್ಮಿಣಿಯವರೇ, ಇದೇನು ಈ ಥರ ಮಾತಾಡೋದು ನೀವು? ಇಬ್ರು ಒಂದೇ ಥರ ಕೇರ್ ಮಾಡ್ತೀನಿ, ಒಂದೇ ಥರ ಟ್ರೀಟ್ ಮಾಡ್ತೀನಿ. ನಿಮಗೆ ಏನೇನು ಬೇಕು ಎಲ್ಲರಿಗೂ ಒಂದೇ ಥರ ತಂದುಕೊಡ್ತೀನಿ. ಇಬ್ರು ಏನಾದರೂ ಬೇಕಾದ್ರೆ ಕೇಳ್ಕೊಂಡು ಹೋಗ್ತೀನಿ. ಮತ್ತೇನು? ಅದೆಲ್ಲ ಸರಿಯಪ್ಪ, ಓಕೆ, ಅದೆಲ್ಲ ಸರಿ ಬಿಡಿ. ಇಲ್ಲ ಅಂದವ್ರು ಯಾರೀಗ? ನೀವೆಲ್ಲನೂ ಕೇಳ್ಕೊಂಡೇ ಮಾಡ್ತೀರಿ. ಓಕೆ, ಇಲ್ಲ ಅಂತಲ್ಲ ಪ್ರೀತಿ. ಹೇಳ್ಬಿಡಿ ನೀವು. ನನಗಿಂತ ಒಂದು ಪಟ್ಟು ಇಷ್ಟ ಇಲ್ಲ ಅವಳು. ಇಬ್ಬರು ಈಕ್ವಲ್ ಅಂತ ಹೇಳ್ಬಿಡಿ. ಬೇಕಾದ್ರೆ ನಾನು ಕಡಿಮೆನೇ ಆಗಿರ್ತೀನಿ. ಬಟ್ ನಂದಿನಿ ತುಂಬ ಪ್ರೀತಿ ಅಲ್ವಾ ನಿಮಗೆ? ಹಾಗೇನಿಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಷ್ಟೇ. ಬಿಡಿ, ನೀವಂತೂ ಬಿಟ್ಕೊಡೋದಿಲ್ಲ. ನನಗೆ ಗೊತ್ತಿಲ್ವಾ ನಿಮ್ಮ ಬಗ್ಗೆ? ನೀವು ಯಾರಿಗಾದ್ರೂ ಸೀಕ್ರೆಟ್ ಬಿಟ್ಕೊಡ್ತೀರಾ? ಅದು ಅದನ್ನೇ ಈ ಥರ ಹೇಳ್ಬಿಟ್ರೆ ಗಂಡಸರು ಮುಗೀತು ಕತೆ. ಈಗ ಒಪ್ಕೊಬಿಟ್ರೆ ಮಾತ್ರ ನೀವಂತೂ ಇವಾಗ ಚಟ್ನಿ ಆಗಿಬಿಡ್ತೀರಾ. ನಿಮಗೆ ಗೊತ್ತು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ. ಸರಿ ಬಿಡಿ, ನಾನು ಸುಮ್ಮನೆ ಹಾಗೆ ಒಂಥರ ಕ್ಯೂರಿಯಾಸಿಟಿ ಇತ್ತು, ಅದಕ್ಕೋಸ್ಕರ ಕೇಳಿದ್ದು. ಏನು ಬೇಜಾರು ಮಾಡ್ಕೊಬೇಡಿ. ಸರಿ, ಇನ್ನೇನು ಸಮಾಚಾರ? ಫುಲ್ ಖುಷಿಯಾಗಿಬಿಟ್ಟಿದ್ದೀರಾ? ಇನ್ನೇನು ಇಬ್ಬಿಬ್ರು ಮಕ್ಕಳು ಬರ್ತಾರೆ ಮನೆಗೆ. ನನಗಂತೂ ನಂದಿನಿ ನೋಡಿ ತುಂಬ ಬೇಸರ ಆಗ್ಬಿಟ್ಟಿತ್ತು. ಇದೇನು ಈ ಥರ ಬಿಹೇವ್ ಮಾಡ್ತಿದ್ದಾಳಲ್ಲ ಅಂತ. ಅವಳು ಸಿಕ್ಕಾಬಟ್ಟೆ ಗೊಂಬೆ ಇಟ್ಕೊಂಡು ಪಾಪು ಥರ ಆಟಾಡ್ತಾ ಇದ್ಲು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಏನೋ ಒಂದು ಮೈಂಡ್ ರಿಲೀಫ್ ಆಗಿರ್ಬೇಕನ್ಸುತ್ತೆ ಅಲ್ವಾ? ಹೌದು, ನನಗೂ ಸಿಕ್ಕಾಬಟ್ಟೆ ಭಯ ಆಗ್ಬಿಟ್ಟಿತ್ತು. ಇವರು ಆಡ್ತಿರೋ ಬಿಹೇವಿಯರ್ ಎಲ್ಲ ನೋಡಿ ಏನು ಮಾಡಬೇಕು ಅಂತಲೇ ಗೊತ್ತಾಗಿರಲಿಲ್ಲ. ನಾನು ಯಾರಾದರೂ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನಾನು ಇನ್ನೊಂದು 2 ಡೇಸ್ ನೋಡ್ತಾ ಇದ್ದೆ. ಇಲ್ಲಾಂದರೆ ನಾನು ಪಕ್ಕ ಕರ್ಕೊಂಡು ಹೋಗ್ತಾ ಇದ್ದೆ ಸೈಕಾಲಜಿಸ್ಟ್ ಹತ್ರ. ಅಲ್ಲಿವರೆಗೆ ಏನೋ ದೇವರು ಒಳ್ಳೇದು ಮಾಡ್ತು. ಅತ್ತೆ ಮಾವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗಿಬಿಟ್ಟಿದೆ. ಯಾವ ಕೆಲಸನೂ ನಮ್ಮ ಹತ್ರ ಮಾಡಿಸ್ತಾನೆ ಇಲ್ಲ. ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಇದ್ರು. ನಮ್ಮ ಮೊಮ್ಮಕ್ಕಳು ಎಷ್ಟು ಬೇಗ ಬರ್ತಾರೆ, ನಾವು ಆಟ ಆಡಿಸ್ಬೇಕು, ಇನ್ನೇನು ಕೆಲಸ ಇಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು ಅತ್ತೆ ಮಾವ ಇಬ್ರು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇಷ್ಟು ಪ್ರೀತಿ ತೋರಿಸ್ತಾರಲ್ಲ ಅತ್ತೆ ಮಾವ ಅಂತ. ಇನ್ನು ಅಜ್ಜಿ ತಾತನ ಇಲ್ಲೇ ಬಂದರೆ ಅವರು ಚೆನ್ನಾಗಿರುತ್ತೆ ಅಲ್ವಾ? ಇಲ್ಲ, ಅಜ್ಜಿ ತಾತ ಏನು ಜಾಸ್ತಿ ದಿನ ಇರೋದಿಲ್ಲ. ಇದ್ರೆ 1 ಡೇ ಅವ್ರು 2 ಡೇಸ್ ಅಷ್ಟೇ ಇರೋದವರು. ಇನ್ನು ಹಬ್ಬಕ್ಕೆ ಇರ್ತಾರೆ ಅಷ್ಟೇ. ಅವರು ಬರೋದಿಲ್ಲ ಅಂತಿದ್ರು, ನೀವೇ ಬನ್ನಿ ಎಲ್ಲ ಬರಲೇಬೇಕು ಅಂತ. ನಾನು ತಾತ ಅಜ್ಜಿಗೆ ಹೇಳಿದೆ, ಇಲ್ಲ ಬರೋಕ್ಕಾಗೋದಿಲ್ಲ, ಅಷ್ಟು ದೂರ ರುಕ್ಮಿಣಿಯವ್ರಿಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಏನೋ ನಿಮ್ಮ ಮೇಲೆ ತಪ್ಪಿಟ್ಟು ಏನೋ ಅಜ್ಜಿ ತಾತನ ಇಲ್ಲಿಗೆ ಬರೋಕ್ಕೆ ಒಪ್ಸಿದ್ದೀವಿ. ಸರಿ ಅಂತ ಒಪ್ಕೊಂಡಿದ್ದಾರೆ. ಕರ್ಕೊಂಡು ಬರಬೇಕು ಅವ್ರನ್ನ. ಸರಿ, ಹೋಗಿ ಕರ್ಕೊಂಡು ಬನ್ನಿ. ಅವ್ರನ್ನೂ ಲೇರ್ಸ್ಕೊಡೋಣ ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಇರೋದಕ್ಕೆ. ನಂದಿನೇನು ಅವ್ರ ಅಮ್ಮನ ಮನೆಗೆ ಹೋಗ್ತೀನಿ ಅಂತಿದ್ರು. ಹಬ್ಬ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೆ. ಹೋಗ್ತೀನಿ ಅಂದರೆ ಹೋಗಿದ್ದು ಬರಲಿ. ಅಣ್ಣ ಏನಾದರೂ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ರೆ ನಾನು ಹಬ್ಬಕ್ಕೆ ಹೋಗ್ಬೋದಾಗಿತ್ತು. ಯುಗಾದಿ ಹಬ್ಬಕ್ಕೆ ಫಸ್ಟ್ ಯುಗಾದಿ ಸೆಲೆಬ್ರೇಷನ್ ಮಾಡ್ಬೋದಿತ್ತು ಮದುವೆ ಆದಮೇಲೆ. ಯಾವ ರೀತಿ ಆಗೋಯ್ತು. ಅಣ್ಣ ಅಂತೂ ನೋಡೋಕ್ಕೆ ಇಷ್ಟ ಇಲ್ಲ. ನನಗೆ ಯೋಚನೆ ಆಗಿಬಿಟ್ಟಿದೆ, ಮಗು ಏನಾದರೂ ಆದರೆ ಬಾಣ್ತನಕ್ಕೆ ನಾನು ಎಲ್ಲಿಗೆ ಹೋಗಲಿ, ಏನು ಮಾಡಲಿ, ಏನೋ ಒಂದಾಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಇವಾಗ ಇರೋ ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡೋಣ ಸಾಕು. ಏನು ರುಕ್ಮಿಣಿಯವರೇ, ಏನೋ ಯೋಚನೆ ಮಾಡ್ದಂಗೆ ಇದೆಯಲ್ಲ? ಹಾಗೇನಿಲ್ವಲ್ಲ, ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.